ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಜ್ಯೋತಿಷ ವಾಸ್ತು ಪಂಡಿತ್ ಮಂಜುನಾಥ್ ಶಾಸ್ತ್ರಿ. ವೀಕ್ಷಕರೇ ನೋಡಿ, ಸಪ್ತಮ ಭಾವ ಯಾರಿಗೆ ಗೊತ್ತು? ಸಪ್ತಮ ಭಾವ ಯಾರಿಗೆಲ್ಲ ಗೊತ್ತಿಲ್ಲ ನೋಡಿ. ಸಪ್ತಮ ಭಾವ ಅಂತಂದರೆ ದಾಂಪತ್ಯ ಭಾವ ಅಂತ ಹೇಳ್ತೀವಿ. ಸೊ ಅದು ಹೆಣ್ಣಾಗಿರಲಿ ಗಂಡಾಗಿರಲಿ, ಸಪ್ತಮ ಭಾವದಲ್ಲಿ ಗುರು ಭಗವಾನರಿದ್ದರೆ ಅತ್ಯಂತ ಒಂದು ಪ್ರಶಸ್ತವಾಗಿರುವಂಥದ್ದು. ಯಾಕಂದರೆ ನೋಡಿ, ಪೂರ್ವಜನ್ಮದ ಒಂದು ಸೀಕ್ರೆಟ್ಸ್ ಅಂತ ನೋಡೋದಾದರೆ, ಸಪ್ತಮ ಭಾವ ನಾವೇನು ಹೇಳ್ತೀವಿ, ನೀವೆಷ್ಟೇ ಭೋಗಿಗಳಾಗಿರಿ, ಸಪ್ತಮ ಭಾವದಲ್ಲಿ ಗುರು ಇದ್ದಾಗ ನಿಮಗೆ ಬಂದಿರುವಂಥ ನಿಮ್ಮ ಜೀವನ ಜೊತೆಯಲ್ಲಿರುವಂಥ ಜೀವನ ಸಂಗಾತಿ ಏನಾಗಿರ್ತಾರೆ, ನಿಮ್ಮನ್ನು ಪರಿವರ್ತನೆ ಮಾಡೋಕ್ಕೆ ಬಂದಿರ್ತಾರೆ. ಅಂದರೆ ನಿಮ್ಮ ಪೂರ್ವಜನ್ಮದ ಒಂದು ಸುಕೃತದಿಂದ ಬಂದಿರುವಂಥ ಒಂದು ನಿಮ್ಮ ಜೀವನ ಸಂಗಾತಿಯಾಗಿರ್ತಾರೆ. ಅವರು ನಿಮಗೆ ತುಂಬ ಭಾಗ್ಯವಂತರು ಆಗಿರ್ತಾರೆ ಮತ್ತು ನಿಮ್ಮ ಜೀವನದಲ್ಲಿ ಪರಿವರ್ತನೆ ಮಾಡುವಂಥವ್ರಾಗಿರ್ತಾರೆ. ಈಗ ನೋಡಿ, ಉದಾಹರಣೆಗೆ ಕವಿರತ್ನ ಕಾಳಿದಾಸ ಅಂತ ತೊಗೊಂಡಿರ್ತೀವಿ, ಮತ್ತು ಇನ್ನೇನೋ ತೊಗೊಂಡಿರ್ತೀವಿ. ಅವ್ರು ಎಷ್ಟೇ ಇದ್ದರೂ ಕೂಡ ಅವ್ರ ಮದುವೆ ಆದಮೇಲೆ ಅವ್ರ ಜೀವನ ಚೇಂಜ್ ಆಯ್ತಂತ. ಆ ರೀತಿ ಜೀವನ ಸಪ್ತಮದಲ್ಲಿ ಗುರು ಇದ್ದಾಗ ಹೆಣ್ಣಾಗಿರಲಿ ಗಂಡಾಗಿರಲಿ ಖಂಡಿತ ಚೇಂಜ್ ಆಗುತ್ತೆ. ಅದಕ್ಕೆ ಸಪ್ತಮ ಭಾವದಲ್ಲಿ ಯಾರಿಗೆ ಗುರು ಇರ್ತಾರೋ ಅವರು ತುಂಬ ಖುಷಿ ಪಡಿ ಆತ್ಮಕ್ಕೆ ಸಂಬಂಧಪಟ್ಟಂಥ ಸಂಗಾತಿ ನಿಮಗೆ ಬಂದು ಸೇರ್ಕೊಂಡಿರ್ತಾರೆ. ಸೊ ಇದು ಒಂದು ಪಾಯಿಂಟ್ನ ಅಬ್ಸರ್ವ್ ಮಾಡಿ. ಯಾರ್ಯಾರು ಜಾತಕದಲ್ಲಿ ಸಪ್ತಮ ಭಾವದಲ್ಲಿ ಗುರು ಇದೆ, ನೀವು ಕಮೆಂಟ್ ಮಾಡಿ ಅದರ ವಿಚಾರವಾಗಿ ಇದನ್ನು ಕರೆಕ್ಟ್ ಇದೆಯಲ್ಲ ಅಂತ ತಿಳಿಸಿ. ಧನ್ಯವಾದಗಳು.